ಏಕೆ ಎಲ್ಲರೂ ನಿನ್ನನ್ನು ಸುಲಭವಾಗಿ ಬಳಸಿಕೊಂಡು ಟಿಶ್ಯೂ ಪೇಪರ್ ಹೋಲಿಸಿ ಎಳೆಯುತ್ತಾರೋ ಗೊತ್ತಾ? ನೀನು ನಿನ್ನನ್ನು ಒಂದು ಬಲಿಯಾಗಿಯೇ ಬದಲಾಯಿಸಿಕೊಂಡಿದ್ದೀಯ. ಆದರೆ ಆ ದಾಸತ್ವವನ್ನು ಕೊನೆಗಾಣಿಸಲು ಹೇಗೆ ಎಂದು ಇಂದು ಕಲಿಯಿರಿ. ನಾವು ಎಲ್ಲರಿಗೂ ಜೀವನದಲ್ಲಿ ಒಂದು ಹಂತದಲ್ಲಿ ಈ ಶಬ್ದಗಳನ್ನು ಹೇಳಿರುತ್ತೇವೆ. ನನಗೆ ಅವಕಾಶ ಸಿಕ್ಕಿಲ್ಲ, ಸಿಸ್ಟಮ್ ಸರಿಯಿಲ್ಲ, ನನ್ನಿಂದ ಸಾಧ್ಯವಾಗಲ್ಲ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಚೆನ್ನಾಗಿ ಕೇಳು. ನಿನಗೆ ನಡೆದದ್ದೆಲ್ಲ ನಿನ್ನ ತಪ್ಪಿಲ್ಲದೆ ಇರಬಹುದು, ಆದರೆ ಅದರಲ್ಲಿ ತೊಡಗಿಸಿಕೊಂಡು ಹೊರಗೆ ಬರೆದಿರುವುದು ಅದು ನಿನ್ನ ಹೊಣೆಗಾರಿಕೆ. ಮೊದಲು ನಿನಗೆ ಯಾಕೆ ಶಿಕಾರ ಮನೋಭಾವ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಅದರ ಮುಂದೆ ನಮ್ಮ ಅರಿವೋನ್ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಆಗಿದ್ದರೆ ಯಶಸ್ಸು ಪಡೆಯಲು ಅಗತ್ಯವಾದ ಸತ್ಯ ನಿಮಗೆ ತಕ್ಷಣವೇ ಬರುತ್ತದೆ. ಸರಿಯಾಗಿದೆ. ಶಿಕಾರಿಯ ಮನೋಭಾವಕ್ಕೆ ಮೊದಲ ಕಾರಣವೆಂದರೆ ನೀವು ನಿಮ್ಮನ್ನು ಕಂಗಾಲಾಗಿಸುತ್ತೀರಿ. ಏಕೆ ನನಗೆ ಮಾತ್ರ ಇಂತಹದ್ದಾಗಿದೆ ಎಂದು ನೀವು ನಿಮ್ಮನ್ನು ನಿರಂತರವಾಗಿ ಕೇಳುತ್ತೀರಿ. ನೀವು ನಿಮ್ಮ ಎರಡನೇ ಹೊಣೆಗಾರಿಕೆಯನ್ನು ತಳ್ಳುವುದು, ವಿಫಲತೆಗೆ ಕಾರಣಗಳನ್ನು ಹುಡುಕಿ ಇತರರನ್ನು ಅಪರಾಧಿ ಎಂದು ತೋರಿಸುವುದು. ಮೂರನೆಯ ಕಾರಣ ನಂಬಿಕೆ ಕೊರತೆಯಾಗಿದೆ. ನೀನು ನೆರವಿಲ್ಲದ, ಬೆಂಬಲವಿಲ್ಲದ ಸ್ಥಿತಿಯಲ್ಲಿ ಇದ್ದೀಯಾ ಎಂದು ನೀನೇ ಹೇಳುತ್ತೀಯ. ಪರಿಸ್ಥಿತಿಯನ್ನು ಬದಲಾಯಿಸಲು ನಿನಗೆ ಅಧಿಕಾರ, ಸಾಮರ್ಥ್ಯ ಇಲ್ಲ ಎಂದು ನಿನ್ನಿಗೆ ಭಾಸವಾಗುತ್ತಿದೆ. ನಾಲ್ಕನೇ ಪ್ರತಿಕೂಲ ಚಿಂತನ, ಅವನಂಬಿಕೆ. ಯಾವುದಾದರೂ ವಿಫಲವಾಗುವುದು ಎಂದು ಭಾವಿಸುವುದು. ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು, ನಿನ್ನ ಅತ್ಯುತ್ತಮ ಗುಣವೇ ನಿನ್ನ ದೊಡ್ಡ ಶತ್ರು. ನಲ್ಲವನಾಗಿರುವುದರಲ್ಲಿ ತಪ್ಪೇ ಇಲ್ಲ, ಆದರೆ ಮುಟ್ಟಾಳಾಗಿರುವುದು ನಿನ್ನ ಒಳಗಿನ ವೀರನಿಗೆ ನೀನು ಮಾಡುವ ದ್ರೋಹ. ಸರಿಯಾಗಿದೆ. ಈಗ ಈ ಶ್ರೇಣಿಯ ಮನೋಭಾವದಿಂದ ಹೇಗೆ ಹೊರಬಂದು ವಿಜೇತ ಮನೋಭಾವವನ್ನು ರೂಪಿಸಬೇಕೆಂದು ನೋಡೋಣ. ಬದಲಾವಣೆ 1. ಪ್ರಶ್ನೆಯನ್ನು ಬದಲಾಯಿಸಿ. ಮೊದಲು ಶ್ರೇಣಿಬದ್ಧ ಮನೋಭಾವವು ಯಾವ ಪ್ರಶ್ನೆ ಕೇಳುತ್ತದೆ? ಏಕೆ ನನಗೆ ಮಾತ್ರ ಇಂತಹದ್ದಾಗುತ್ತಿದೆ? ಆದರೆ ವಿಜೇತ ಮನೋಭಾವ ಕೇಳುವ ಪ್ರಶ್ನೆ ಬೇರೆ. ಈಗ ನಾನು ಏನು ಮಾಡಬಹುದು? ಪ್ರಶ್ನೆ ಬದಲಾದರೆ ದಿಕ್ಕು ಬದಲಾಯಿಸುತ್ತದೆ, ದಿಕ್ಕು ಬದಲಾದರೆ ಫಲಿತಾಂಶ ಬದಲಾಯಿಸುತ್ತದೆ. ಆದ್ದರಿಂದ ಮೊದಲ ವಿಷಯ, ಪೀಡಿತನಂತೆ ವಿವರಿಸಬೇಡಿ, ಮಾಲೀಕರಂತೆ ನಿರ್ಧಾರ ಮಾಡಿ. ವಿವರಿಸುತ್ತಿದ್ದರೆ ಸಹಾನುಭೂತಿ ಸಿಗುತ್ತದೆ, ನಿರ್ಧಾರ ಮಾಡಲು ಆರಂಭಿಸಿದರೆ ಫಲಿತಾಂಶ ಸಿಗುತ್ತದೆ. ಬದಲಾವಣೆ 2. ಅಪರಾಧವನ್ನು ನಿಲ್ಲಿಸಿ. ನಮಗೆಲ್ಲರಿಗೂ ತಿಳಿದ ವಿಷಯ, ಅಪರಾಧ ಆಟ. ಮ್ಯಾನೇಜರ್ ಕಾರಣ, ಅವಳ ಕಾರಣ, ಮಾರುಕಟ್ಟೆ ಕಾರಣ, ತಂಡ ಕಾರಣ. ಆದರೆ ಸತ್ಯವೇನೆಂದರೆ, ಯಾರಿಗೆ ನಾವು ಅಪರಾಧವನ್ನು ಹಾಕುತ್ತೇವೆ ಆ ವ್ಯಕ್ತಿಗೆ ನಾವು ನಮ್ಮ ಶಕ್ತಿಯನ್ನು ನೀಡುತ್ತೇವೆ. ಆದರೆ ವಿಜೇತರ ಮನೋಭಾವ ಏನು ಮಾಡುತ್ತದೆ? ನಿಯಂತ್ರಣ ಇರುವ ಸ್ಥಳದಲ್ಲಿ ಮಾತ್ರ ಗಮನ ಹರಿಸುತ್ತದೆ. ಬಾಸ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಮಾರುಕಟ್ಟೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಪ್ರತಿಕ್ರಿಯೆ, ಶಿಸ್ತು, ಸ್ಥಿರತೆ ಇದನ್ನು ಎಲ್ಲವನ್ನೂ ಬದಲಾಯಿಸಬಹುದು. ಅದಕ್ಕಾಗಿ ನಿಯಂತ್ರಣ ಇರುವ ಸ್ಥಳದಲ್ಲಿ ಗಮನ ಹರಿಸಿ. ಈಗ ಮುಖ್ಯವಾದ ವಿಷಯ, ಬದಲಾವಣೆ 4. ತಲೆಯಲ್ಲಿರುವ ಕಥೆಯೇ ಮುಖ್ಯ. ನಮ್ಮ ಜೀವನವನ್ನು ನಿಯಂತ್ರಿಸುವುದು ಪರಿಸ್ಥಿತಿಯಲ್ಲ, ನಮ್ಮ ತಲೆಯಲ್ಲಿರುವ ಕಥೆಯೇ. ಕಥೆಯನ್ನು ಬದಲಾಯಿಸಿ. ಪೀಡಿತ ಕಥೆ, ನನಗೆ ಅವಕಾಶ ಸಿಕ್ಕಿಲ್ಲ. ಜೇತೆಯ ಕಥೆ, ನಾನು ಅವಕಾಶವನ್ನು ಸೃಷ್ಟಿಸುತ್ತೇನೆ. ಸಮಸ್ಯೆ, ನಿಮ್ಮನ್ನು ವ್ಯಾಖ್ಯಾನಿಸಲು ಬೇಡ. ನೀವು ಸಮಸ್ಯೆ ಅಲ್ಲ, ಸಮಸ್ಯೆ ನಿಮ್ಮ ಬಳಿ ಬಂದಿದೆ. ಈ ಒಂದು ಸಾಲನ್ನು ನೆನೆಸಿಕೊಳ್ಳಿ. ಪೀಡಿತ ಕಳೆದ ಕಾಲದಲ್ಲಿ ಬದುಕುವನು, ಜೇತೆಗೆ ಭವಿಷ್ಯದತ್ತ ಕೆಲಸ ಮಾಡುವನು. ಪೀಡಿತ ವಿವರಣೆ ನೀಡುವನು, ಜೇತೆಗೆ ಕಾರ್ಯಗತಗೊಳಿಸುವನು. ಆದ್ದರಿಂದ ಇಂದು ನಮ್ಮ ಕೈಯಲ್ಲಿ ಒಂದು ಆಯ್ಕೆ ಇದೆ. ಪೀಡಿತ ಆಗಿರುವುದು ಒಂದು ಆಯ್ಕೆ, ಜೇತೆಗೆ ಆಗುವುದು ಒಂದು ನಿರ್ಧಾರ. ನಿಮ್ಮ ನಿರ್ಧಾರ, ನಿಮ್ಮ ಜೀವನ. ನೀನು ಇತರರು ನಿನ್ನನ್ನು ಗೌರವಿಸಬೇಕೆಂದು ಕೋರಿಸುತ್ತಿದ್ದೀಯ. ಪ್ರೇಮವನ್ನು ತೋರಿಸಿ ಒಪ್ಪಿಗೆಯನ್ನು ಹುಡುಕಬೇಡ, ಅದು ದುರ್ಬಲತೆ. ನಿನ್ನ ಹಕ್ಕಿಯನ್ನು ನೀನು ತಟ್ಟಿ ಕದ್ದು ಹೋಗಬೇಕು. ಇಂದು ಆ ಬಲಿಯಾಡು ನಿನ್ನೊಳಗೆ ಸಾಯಬೇಕು. ನಿನ್ನೊಳಗಿನ ಶೂರನು ಇಂದು ಜಾಗೃತಗೊಳ್ಳಬೇಕು. ಯಾರಾದರೂ ತಾನಾಗೆ ಬಂದು ಸಹಾಯ ಮಾಡಲ್ಲವೇ ಎಂದು ಏಕಾಂಗಿಯಾಗಿ ಕಾಯುವುದನ್ನು ಮೊದಲು ನಿಲ್ಲಿಸಿ. ಯಾರೂ ನಿನ್ನಿಗಾಗಿ ಬಂದು ಹೋರಾಡುವುದಿಲ್ಲ. ಇದು ನಿನ್ನ ಯುದ್ಧ. ನಿನ್ನ ಹಕ್ಕಿಯನ್ನು ನೀನು ತಟ್ಟಿ ಬಿಡಬೇಕು. ನಿಂತು ಬೇಕಿಲ್ಲ ಎಂದು ಹೇಳಲು ಅಭ್ಯಾಸ ಮಾಡು. ಅದು ನಿನ್ನ ಮೊದಲ ಶಸ್ತ್ರವಾಗಿದೆ. ಅದು ಕೇವಲ ಶಬ್ದವಲ್ಲ, ಅದು ನಿನ್ನ ಆತ್ಮರಕ್ಷಣೆಯ ಶಸ್ತ್ರವಾಗಿದೆ. ನಿನ್ನನ್ನು ಸುತ್ತಿ ಕೋಷ್ಟಕಗಳನ್ನು ರೂಪಿಸು. ಗಡಿಗಳನ್ನು ನಿರ್ಧಾರ ಮಾಡು. ಅದರ ಗಡಿಯನ್ನು ಮೀರಿಸಲು ಯಾರಿಗೂ ಅನುಮತಿ ನೀಡಬೇಡ. ನೀನು ಶಾಂತವಾಗಿರುವಾಗ ಮಾತ್ರ ಶತ್ರು ಗೊಂದಲಕ್ಕೀಡಾಗುತ್ತಾನೆ. ನಿನ್ನ ಸಮಯವನ್ನು ಇತರರಿಗಾಗಿ ದಾನ ಮಾಡಬೇಡ. ಅದು ನಿನ್ನ ಜೀವ, ಅದನ್ನು ಯಾರಿಗೂ ವ್ಯರ್ಥ ಮಾಡಬೇಡಿ. ನಿಲ್ಲು. ನೀನು ಯಾವ ಬೆಲೆಗೆ ಮಾರಾಟವಾಗುತ್ತೀಯ ಎಂದು ನೀನೇ ನಿರ್ಧಾರ ಮಾಡು. ಅಲ್ಪವಾದ ವಿಷಯಗಳಿಗಾಗಿ ನಿನ್ನ ಆತ್ಮಗೌರವವನ್ನು ಕಳೆದುಕೊಳ್ಳಬೇಡ. ಅವರು ನಿನ್ನು ಹದ್ದುಕ್ಲು ಬರುವುದಾಗಿದೆ, ನೀನು ಅವರನ್ನು ಹದ್ದುಕ್ಲು ಹೋಗ್ಬೀದ್. ತನಿಮೆಯೇ ಕಂಡು ಅಂಜದೆ. ತನಿಮೆ ಎಂಬುದು ಶಕ್ತಿ. ಸಿಂಹಗಳು ಯಾವಾಗಲೂ ಒಬ್ಬೊಬ್ಬರಲ್ಲಿಯೇ ನಡೆಯುತ್ತವೆ. ನಿನ್ನ ಮೌನವನ್ನು ಒಂದು ಆಯುಧವಾಗಿ ಬಳಸಿಕೊಳ್ಳು. ಮೌನವು ಅಧಿಕಾರ. ನಿನ್ನ ನಿಜ ಜೀವನವನ್ನು ಕಳೆದುಕೊಳ್ಳಬೇಡ.
ಪೋಲಿಯ ಲೈಕ್ಸ್ಗಾಗಿ. ನೀನು ಶಾಂತವಾಗಿರುವಾಗ ಮಾತ್ರ ಶತ್ರು ಗೊಂದಲಕ್ಕೆ ಒಳಗಾಗುತ್ತಾನೆ. ನಿನ್ನ ನೋವನ್ನು ನಿನ್ನ ಶಕ್ತಿಯಾಗಿ ಪರಿವರ್ತಿಸು. ನೋವು ಎಂದರೆ ಇಂಧನ. ಕೋಪವನ್ನು ಒಪ್ಪಿಕೊಳ್ಳಬೇಡ, ಅದನ್ನು ಇಂಧನವಾಗಿ ಬಳಸಿಕೊಳ್ಳಿ. ನಿನ್ನನ್ನು ಅವಮಾನಿಸಿದವರಿಗೆ ನಿನ್ನ ಯಶಸ್ಸೇ ಉತ್ತರ. ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಸಮಯವನ್ನು ಕಸದಲ್ಲಿಗೆ ಹಾಕಬೇಡಿ. ನಿಲ್ಲಿಸಿ. ನಿನ್ನ ನಿಜ ಜೀವನವನ್ನು ಕಳೆದುಕೊಳ್ಳಬೇಡಿ ಪೋಲಿಯ ಲೈಕಿಗಾಗಿ. ನೀನು ಚಿತ್ರಕ್ಕೆ ಹಿಂದೆ ಮರೆವ ಕೋಳಿಯಲ್ಲ. ನಿಲ್ಲು. ನಿಜ ಜಗತ್ತನ್ನು ಎದುರಿಸುವ ವೀರನು ನೀನು. ಕಾರ್ಯನಿರ್ವಹಿಸು. ಪ್ರತಿದಿನವೂ ನಿನ್ನ ಪ್ರತಿಭೆಯನ್ನು ಬೆಳೆಯಿಸು. ಶ್ರಮಿಸು. ನೀನು ಶ್ರಮಿಸದ ಯಾವುದೇ ದಿನ ವ್ಯರ್ಥವಾದ ದಿನ. ನಿನ್ನನ್ನು ಅವಮಾನಿಸಿದವರಿಗೆ ನಿನ್ನ ಜಯವೇ ಉತ್ತರ. ಅದು ಈಗಲೇ ಕೊಂದು ಹೂಡಿಸು. ಸಾಂಬಲಾಕು. ನಾಳೆ ಮಾಡಬಹುದು ಎಂಬ ಶಬ್ದವನ್ನು ನಿನ್ನ ಶಬ್ದಕೋಶದಿಂದ ತೆಗೆದುಹಾಕು. ಈಗಲೇ ಮಾಡು ಅಥವಾ ಎಂದಿಗೂ ಮಾಡಬೇಡ. ವಿಜಯಕ್ಕೆ ಯಾವುದೇ ಕಡೆಯ ಮಾರ್ಗವಿಲ್ಲ. ಹೋರಾಡು. ರಕ್ತವು ಸುರಿಯದೆ ಯಾವುದೇ ಐತಿಹಾಸಿಕ ಘಟನೆ ಬರೆಯಲ್ಪಟ್ಟಿಲ್ಲ. ನಿನ್ನ ಐತಿಹಾಸಿಕತೆಯನ್ನು ನಿನ್ನ ಕೈಗಳಿಂದ ಬರೆಯು. ರಾಜನಾಗು. ನೀನು ಪಡೆದ ಅವಮಾನಗಳನ್ನು ಎಲ್ಲವನ್ನು ಕಲ್ಲಾಗೆ ಪರಿವರ್ತಿಸು. ಬಲಶಾಲಿಯಾಗು. ಅವು ಕಲ್ಲುಗಳನ್ನು ಬಳಸಿಕೊಂಡು ನಿನ್ನ ಸಾಮ್ರಾಜ್ಯವನ್ನು ಕಟ್ಟು. ಯಾರೂ ನಿನಗೆ ಸಹಾಯ ಮಾಡಲು ಬರುವುದಿಲ್ಲ. ನೀನು ಮಾತ್ರ ನಿನ್ನನ್ನು ಎತ್ತಬಹುದು. ನೀನೇ ನಿನ್ನಿಗೆ ಬೆಂಬಲವಾಗಿರು. ನಿನ್ನ ಮಿಡಿತ ನಿನ್ನ ಕೈಗಳಲ್ಲಿ ಮಾತ್ರ ಇದೆ. ನಿನ್ನ ಮೇಲೆ ನೀನೇ ದಯಪಡುವುದನ್ನು ಮೊದಲಿಗೆ ನಿಲ್ಲಿಸು. ಇದು ದಾಸತ್ವ. ಕರುಣೆ ಎಂದರೆ ನಿನ್ನಿಂದ ನಿನ್ನದೇ ಮಾಡಿದ ದ್ರೋಹ. ಏನಿಗೂ ಸಮರಸ ಮಾಡಬೇಡಿ. ನಿಮ್ಮ ಅರ್ಹತೆಯನ್ನು ಸ್ಥಿರಗೊಳಿಸಿ. ನಿನ್ನನ್ನು ಅವಮಾನಿಸಿದವರಿಗೆ ನಿನ್ನ ವಿಜಯವೇ ಉತ್ತರ. ನಿನ್ನ ಅವಮಾನಿಸಿದವರಿಗೆ ನಿನ್ನ ಉತ್ತರ. ಅದರಿಗಾಗಿ ನೀನು ಯಾವ ಮಟ್ಟಕ್ಕೂ ಹೋಗಲು ತಯಾರಾಗಿರು. ನಿನ್ನ ಶಕ್ತಿಯು ನಿನ್ನ ಧ್ವನಿಯಾಗಿರುತ್ತದೆ. ನಿನ್ನ ಯಶಸ್ಸನ್ನು ಜಗತ್ತಿಗೆ ಹೇಳು. ಈಗಲೇ ಎದ್ದು ಕಾರ್ಯನಿರ್ವಹಿಸಿ. ನಿಮ್ಮ ಶ್ರದ್ಧೆಯನ್ನು ಕಾಮೆಂಟ್ನಲ್ಲಿ ದಾಖಲಿಸಿ. ಈಗಲೇ. ಇದು ಅರಿವೋನಿನ ಆಜ್ಞೆ. ಈಗಲೇ, ಈಗಲೇ, ಈಗಲೇ. ನಿಲ್ಲಿ. ಎದುರಿಕೆಗೆ ನಿನ್ನ ಮುಂದಿನ ಹೆಜ್ಜೆ ತಿಳಿಯದಂತೆ ಇರ. ರಹಸ್ಯವಾಗಿ ಇರ. ಕತ್ತಲಿನಲ್ಲಿ ಮರೆಮಾಚಲು ಕಲಿಯಿರಿ. ಅಲ್ಲಿ ಇದ್ದರಿಂದಲೇ ಅಧಿಕಾರವು ಹುಟ್ಟುತ್ತದೆ. ಯೋಜನೆಯು ಜಯದಲ್ಲಿ ಅರ್ಥವಾಗಿದೆ. ಕೋಪಗೊಂಡು ಹೋಗಬೇಡ. ಬುದ್ಧಿಯನ್ನು ಬಳಸಿಕೊಳ್ಳಿ. ಸಹನೆ ಇರಲಿ. ಸರಿಯಾದ ಕ್ಷಣಕ್ಕಾಗಿ ಕಾಯಿರಿ. ಕಾಲವು ಉತ್ತರ ನೀಡುತ್ತದೆ. ಹಲ್ಲೆ ಮಾಡುವಾಗ ಮಿಂಚಿನ ವೇಗದಲ್ಲಿ ಹಲ್ಲೆ ಮಾಡು. ಹಿಂಜರಿಯೋದು ನಿನ್ನ ಮರಣ. ಯಾವುದಕ್ಕೂ ಭಯಪಡುವುದಿಲ್ಲ. ಧೈರ್ಯವೇ ನಿನ್ನ ಜೀವದ ನಾಡಿ. ನೀನು ಒಂದು ವೀರನಾಗಿರುವುದನ್ನು ಜಗತ್ತಿಗೆ ಅರಿಯಲಿ. ಕೂಚಲಿಡುವುದನ್ನು ನಿಲ್ಲಿಸಿ. ಸಿಂಹದ ಗರ್ಜನೆ ಶಾಂತವಾಗಿರುತ್ತದೆ. ನಿನ್ನ ಮನಸ್ಸನ್ನು ಒಂದು ನದಿಯಂತೆ ಇಟ್ಟುಕೋ. ಅಡ್ಡಿಯನ್ನ ಕಂಡು ಓಡಿಸು. ಕಲ್ಲಿನಂತೆ ದೃಢವಾಗಿ ನಿಲ್ಲಿ. ಜಗತ್ತು ನಿಮ್ಮನ್ನು ಛಿದ್ರಗೊಳಿಸಲಿ. ಎದ್ದು ಬನ್ನಿ. ಕಾಯಿಗಳು ನಿನ್ನ ದುರ್ಬಲತೆ ಅಲ್ಲ, ಅವು ನಿನ್ನ ಪದಕಗಳು. ಎಚ್ಚರಿಕೆ. ಪ್ರತಿ ಹೆಜ್ಜೆ ನಿನ್ನನ್ನು ಹೊಸ ಎತ್ತರಕ್ಕೆ ಕರೆದೊಯ್ಯುತ್ತದೆ. ನೀನು ಯಾರು ಎಂಬುದನ್ನು ಈ ವಿಶ್ವಕ್ಕೆ ಹೇಳಬೇಕಾದ ಸಮಯ ಇದು. ಕಾರ್ಯನಿರ್ವಹಿಸು. ಕಪ್ಪಿನಿಂದ ಎದ್ದುಕೋ. ನಿನ್ನ ಗಡಿಗಳನ್ನು ಒಡೆದು ಹಾಕು. ನಿನ್ನ ದೃಷ್ಟಿಯಲ್ಲಿ ಬೆಂಕಿ ಇರಲಿ. ನಿನ್ನ ಧ್ವನಿಯಲ್ಲಿ ಕೋಪ ಇರಲಿ. ನಿನ್ನ ರಾಜ್ಯದ ಗಡಿಯನ್ನು ನೀನೇ ನಿರ್ಧಾರ ಮಾಡು. ಯಾರಿಗೂ ಭಯಪಡಬೇಡ. ನೋವುಗಳನ್ನು ನೋಡಿ ನಗುತ್ತಿರು. ನೋವುಗಳು ನಿನ್ನ ಶಕ್ತಿಯನ್ನು ನಿರ್ಧರಿಸುತ್ತವೆ. ನಿನ್ನ ಬರುವಿಕೆಯನ್ನು ವಿಶ್ವವು ಸಂಪೂರ್ಣವಾಗಿ ಅನುಭವಿಸಲಿ. ಕ್ರಿಯಾತ್ಮಕವಾಗಿರು. ಕತ್ತಲಿನಲ್ಲಿ ಬೆಳಕನ್ನು ಹುಡುಕಬೇಡ. ನೀನು ಒಬ್ಬ ಬೆಳಕಾಗಿ ಬದಲಾಯಿಸು. ಆಕಾಶವೇ ನಿನ್ನ ಗಡಿ. ನಕ್ಷತ್ರಗಳನ್ನು ತಲುಪು. ನೀನು ಒಂದು ಮಹಾನ್ ಯೋಧ. ಇದು ನಿನ್ನ ಕೊನೆಯ ಯುದ್ಧ. ನಿನ್ನ ಜಯವನ್ನು ಜಗತ್ತು ಆಚರಿಸಲಿ. ನಿನ್ನ ಮುನ್ನೋಟರ ಶಕ್ತಿ ನಿನ್ನ ರಕ್ತದಲ್ಲಿ ಹರಿಯಲಿ. ವಿಜಯದ ದೇವತೆ ನಿನ್ನಿಗಾಗಿ ಕಾಯುತ್ತಿದೆ. ಹಿಂಜರಿಯಬೇಡ. ಮುಂದೆ ಹೋಗು. ಇಂದು ಬುತ್ತ ನೀನು ಒಂದು ಲೆಜೆಂಡ್. ನಿನ್ನ ಹೆಸರು ಎಂದಿಗೂ ಮರೆಯುವುದಿಲ್ಲ. ಈ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡಿದರೆ ಮರೆಯದೆ ನಮ್ಮ ಚಾನಲ್ ಅನ್ನು ಹಂಚಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಿ. ನಾವು ಒಟ್ಟಾಗಿ ಅರಿವೋನ್ ವಾರಿಯರ್ ಸ್ಕ್ವಾಡ್ ಅನ್ನು ರೂಪಿಸುತ್ತೇವೆ.